ಯುವತಿ ಮೇಲೆ ಬಿಎಂಟಿಸಿ ಬಸ್ ಹತ್ತಿಸಲು ಯತ್ನಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪದರಲ್ಲೇ ಆ ಯುವತಿ ಪಾರಾಗಿದ್ದಾಳೆ. ಮೇ 23ರಂದು ಸಂಜೆ 5:40ಕ್ಕೆ ಬೆಂಗಳೂರಿನ ಹಡ್ಸನ್ ಸಿಗ್ನಲ್ನಲ್ಲಿ ಈ ಘಟನೆ ಆಗಿರುವುದು. ಬಸ್ನ ಹಿಂಭಾಗ ಕಾರಿನ ಮುಂಭಾಗಕ್ಕೆ ಟಚ್ ಆಗಿದೆ. ಕಾರ್ನಿಂದ ಇಳಿದು ಬಸ್ ಮುಂದೆ ಬಂದು ಪ್ರಶ್ನೆ ಮಾಡೋದಕ್ಕೆ ಆ ಯುವತಿ ಮುಂದಾಗಿದ್ದಾಳೆ. ಆದರೆ ಚಾಲಕ ಕ್ಯಾರೆ ಎನ್ನದೆ ಯುವತಿಯ ಮೇಲೆ ಬಸ್ ನುಗ್ಗಿಸಲು ಯತ್ನಿಸಿದ್ದಾನೆ. ಈ ವೇಳೆ ಸ್ವಲ್ಪ ಯಾಮಾರಿದ್ರು ಯುವತಿಯ ಪ್ರಾಣ ಹೋಗ್ತಾ ಇತ್ತು. ಈ ವಿಡಿಯೋ ನೋಡಿದ ಜನ ಬೆಚ್ಚ ಬಿದ್ದಿದ್ದಾರೆ. ಡಿಪೋ ನಂಬರ್ 17 ಚಂದ್ರಾಲಯ ಡಿಪೋಗೆ ಸೇರಿದ ಬಸ್ ಇದಾಗಿತ್ತು. ಪಬ್ಲಿಕ್ ಟಿವಿ ವಿಸ್ತೃತ ವರದಿಯ ಬೆನ್ನಲ್ಲೇ 10 ನಿಮಿಷದಲ್ಲೇ ಚಾಲಕ ಪ್ರಶಾಂತ್ನನ್ನ ಅಮಾನತುಗೊಳಿಸಲಾಗಿದೆ. ನಮ್ಮ ಟ್ರಕ್ ಟರ್ಮಿನಲ್ಲಿ MD ಫೋನ್ ಮಾಡಿ ಹೇಳಿದ್ರು ನನಗೆ, ನಮ್ಮ ಸಂಸ್ಥೆ ಡ್ರೈವರ ಇರ್ತಾರೆ, ಯಾರೇ ಮಾಡಿದಲ್ಲಿ ಅದು ಮಾಡಿರ್ತಕ್ಕಂಥದ್ದು ತಪ್ಪು, ರ್ಯಾಶ್ ಡ್ರೈವಿಂಗ್ ಆಗಿದೆ. ನಾನು ನಮ್ಮ MD ಅವ್ರಿಗೆ ಹೇಳಿ ಕಠಿಣ ಕ್ರಮ ತಗೊಳ್ಳೋಕ್ಕೆ ಹೇಳ್ತೀನಿ. ಮುಂದೆ ಬಂದುಬಿಟ್ಟು ಬಸ್ ಸ್ಟಾಪಲ್ಲಿ ನಿಲ್ಲಿಸಿ ನಾವು ಜನ ಪಿಕಪ್ ಮಾಡುವಾಗ ಫೋಟೋ ಹೊಡ್ಕೊಂಡ. ಅವ್ರ ಹಿಂದೆ ಹೋಗಿ ಯಾಕೆ ಫೋಟೋ ಹೊಡ್ಕೊಂಡ್ರಿ ಅಂತ ಹಿಂಗೆ ಕೇಳಿದ್ದಕ್ಕೆ ಅವರು ಲೆಫ್ಟು ರೈಟು ನನ್ನ ಮುಂದೆ ಹೋಗಕ್ಕೆ ಬಿಡದೆ ಬಸ್ಸಿನ ಹಿಂಭಾಗದಲ್ಲಿ ನಿಲ್ಲಿಸ್ಬಿಟ್ಟು ಕಾರನ್ನ ಇಳಿಯೋ ಕೆಳಗೆ ಅಂತ ನನ್ನ ಮೇಲೆ ಸ್ವಲ್ಪ ನಿಲ್ಲಿಸಿ ಮಾತಾಡ್ಬೋದಿತ್ತಲ್ವಾ, ಬಸ್ನ ನುಗ್ಸಿದ್ರಲ್ಲ ಸರ್. 2ರಿಂದ 3 ನಿಮಿಷ ನಿಲ್ಲಿಸಿ ಸಿಗ್ನಲ್ ಬಿದ್ದ ಮೇಲೆ ಮೂವ್ ಮಾಡಿದಾಗ ಅದು ಲೆಫ್ಟಿಗೆ ಎಳ್ಕೊಂಡು ಅವ್ರ ಮೇಲೆ ಹೋಗಲಿಲ್ಲ, ಅದು FIR ಆಗಿದೆ. ಈ ವಿಡಿಯೋಗಳೇನಾದರೂ ಸಾಕ್ಷ್ಯವಾಗಿ ಸಿಗಲಿಲ್ಲ ಅಂದರೆ ಅದು ಹೆಂಗೆ ತಿರ್ಚ್ಬಿಡ್ತಿದ್ರು, ಅವ್ರ ಮೇಲೆ ಹೋಗಲಿಲ್ಲ. ಆ ದೃಶ್ಯ ನೋಡಿದ್ರೆ ಸಾಮಾನ್ಯವಾಗಿ ಈ ಥರ ಗಾಡಿ ಮೂವ್ ಆದಾಗ ಪ್ಯಾನಿಕ್ ಆಗಿ ಆಕೆ ಲೆಫ್ಟು ಅಂದರೆ ನಿಮ್ಮ ಬಸ್ನ ರೈಟ್ ಬಂದು ಆಕೆಯ ಆಕೆ ಲೆಫ್ಟ್ ಹೋಗೋದ್ರ ಬದಲು ರೈಟ್ ಹೋಗಿದ್ದಿದ್ರೆ ಏನಾಗ್ತಾ ಇತ್ತು? ನಿಮ್ಮ ಉದ್ದೇಶ ಅದಿರಲಿಲ್ಲ ಅಂದಿದ್ರೆ, ಉದ್ದೇಶ ಅದಿಲ್ಲ ಅಂತ ಮೇಲೆ ಹೋಯ್ತು ಅಂದರೆ ಅದು ಡೆತ್ ಅಲ್ವಾ, ಅಥವಾ ಅದರ ಪ್ರಯತ್ನ ಅಟೆಂಪ್ಟ್ ಅಲ್ವಾ? ಏನು ಮಾತಾಡ್ತಿರೋ, ತಲೆಯಲ್ಲಿ ಏನು ಇಟ್ಕೊಂಡು ಗಾಡಿ ಓಡಿಸ್ತಿರೋ? ಆಕೆದೇ ತಪ್ಪಿತ್ತು ಅಂತಂದಿದ್ರೆ ಸ್ಟೇಷನ್ಗೆ ಹೋಗಬೇಕಿತ್ತು. ನೀವು ಯಾರು ಕೈಗೆ ತೊಗೊಳೋದಕ್ಕೆ, ಗಾಡಿ ಮೇಲೆ ಹಚ್ಬಿಡೋಕ್ಕೆ? ಆ ದೃಶ್ಯ ನೀಟಾಗಿ ಹೇಳ್ತಾ ಇದೆ ನಿಮ್ಮ ಇಂಟೆನ್ಷನ್ ಏನು ಅಂತ. ಆಮೇಲೆ ಅಮಾನತು ಮಾಡಿದ ಅಷ್ಟೇ ಸಾಲದು, ಏನು ಕ್ರಮ ತೆಗೆದುಕೊಳ್ತೀರಿ ಅನ್ನೋದನ್ನು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ BMTC. ಇನ್ನು ಇತ್ತೀಚೆಗೆ ರಾಜ್ಯದಲ್ಲಿ ಹೊರ ರಾಜ್ಯಗಳಿಂದ ಬಂದವರು ರಾಜ್ಯದ ಜನರ ಮೇಲೆ ಹಲ್ಲೆ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತಿದೆ. ನಿನ್ನೆ ಮಹಿಳೆಯೊಬ್ಬರು ಕ್ಷುಲ್ಲಕ ಕಾರಣಕ್ಕೆ ಆಟೋ ಡ್ರೈವರ್ಗೆ ಚಪ್ಪಲಿಯಿಂದ ಥಳಿಸಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಬಳಿಕ ಮಹಿಳೆ ವಿರುದ್ಧ ಪೊಲೀಸರು FIR ದಾಖಲಿಸಿದ್ದು ಮಹಿಳೆಯನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಮಹಿಳೆ ಬಿಹಾರ ಮೂಲದ ಪನ್ಪೂರಿ ಮಿಶ್ರಾ ಅಂತ ತಿಳಿದು ಬಂದಿದೆ. ಮಹಿಳೆ ತಾನು ಗರ್ಭಿಣಿಯಾಗಿದ್ದು ಆಸ್ಪತ್ರೆಗೆ ತೆರಳಿ ವಾಪಸ್ ಬರ್ತಿದ್ದ ವೇಳೆ ನಮ್ಮ ದ್ವಿಚಕ್ರ ವಾಹನಕ್ಕೆ ಹಿಂಬದಿಯಿಂದ ಆಟೋ ಡಿಕ್ಕಿಯಾಗಿತ್ತು. ಇದನ್ನ ಪ್ರಶ್ನಿಸಿದ್ದಕ್ಕೆ ಆಟೋ ಡ್ರೈವರ್ ಬೈದು ಹಲ್ಲೆಗೆ ಯತ್ನಿಸಿದ್ರು. ಈ ವೇಳೆ ಕೋಪಗೊಂಡು ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದೀನಿ ಅಂತ ಆಕೆ ಹೇಳಿದ್ದಾಳೆ. ಇನ್ನು ಹಲ್ಲೆಗೆ ಒಳಗಾದ ಆಟೋ ಚಾಲಕ ಲೋಕೇಶ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಘಟನೆ ಬಗ್ಗೆ ವಿವರಿಸಿದ್ದಾರೆ. ನನ್ನ ಆಟೋ ಟಚ್ ಆಗಿಲ್ಲ, ಆದರೂ ಹೊಡೆದ್ರು. ಕನ್ನಡಿಗರ ಮೇಲೆ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತೆ. ಅನ್ಯ ರಾಜ್ಯದ ಮಹಿಳೆಯನ್ನ ಗಡಿಪಾರು ಮಾಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಪಕ್ಕದಲ್ಲಿ ಪಾಸ್ ಆಯಿತು, ಅವ್ರು ಲೆಫ್ಟಲ್ಲಿ ಬರ್ತಾ ಇದ್ರು, ನಾನು ರೈಟಲ್ಲಿ ಹೋಗ್ತಾ ಇದ್ದೆ. ಏನೋ ಕಿರ್ಚಿದ್ರಲ್ಲ ಅಂತ ನಿಲ್ಲಿಸ್ದೆ, ಏಕೆ ಬೈತಾ ಇದ್ರು. ಗಾಡಿ ಟಚ್ ಆಗಿಲ್ಲ, ಏಕೆ ಬೈತಾ ಇದ್ದಾರೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೆ. ಅಷ್ಟಕ್ಕೆ ಹಿಂಗೆ ಹೊಡಿತಾ ಇದ್ದಾರೆ ಅಂತ. ಲಾಸ್ಟಿಗೆ ಯಾರೋ ಒಬ್ರು ಪೊಲೀಸರು ಬಂದರು. ನಡೀರಿ ನೀವು ಕಂಪ್ಲೇಂಟ್ ಕೊಡಿ, ಅವರು ಕಂಪ್ಲೇಂಟ್ ಕೊಡಲಿ ಅಂದರು. ನಾನು ಆಟೋ ಎತ್ಕೊಂಡು ಸ್ಟೇಷನ್ ಹತ್ರ ಬಂದೆ. ಅಷ್ಟೊತ್ತಿಗೆ ಅವ್ರು ಬರಲೇ ಇಲ್ಲ ಅಲ್ಲಿಗೆ ಅಂತ. ಪೊಲೀಸರ ನಿರ್ಲಕ್ಷ್ಯದಿಂದ 3.5 ವರ್ಷದ ಬಾಲಕಿ ಸಾವನ್ನಪ್ಪಿದಂತಹ ಪ್ರಕರಣ ಮಾಸುವ ಮುನ್ನವೇ ಇದೀಗ ಮಂಡ್ಯದಲ್ಲಿ ಮತ್ತೊಂದು ಇಂಥದ್ದೇ ಕರುಳು ಹಿಂಡುವಂತಹ ಪ್ರಕರಣ ಮರುಕಳಿಸಿದೆ. ಮಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ 7 ವರ್ಷದ ಬಾಲಕಿ ಸಾವನ್ನಪ್ಪಿರುವ ಆರೋಪ ಕೇಳಿಬಂದಿದೆ. ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ನಿಂಗರಾಜು ರಂಜಿತಾ ದಂಪತಿ ಪುತ್ರಿ ಸಾನ್ವಿ ಕಾಲಿನ ಮೇಲೆ ಮೇ 29ರಂದು ಟೈಲ್ಸ್ ಬಿದ್ದಿತ್ತು. ಮಂಡ್ಯದ ಮಿಮ್ಸ್ಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಆಗ ಬಾಲಕಿಗೆ ವೈದ್ಯರು ಆಪರೇಷನ್ ಮಾಡಿದ್ದು ಬಾಲಕಿ ಚೇತರಿಸಿಕೊಂಡಿದ್ಲು. ನಾನು ಚೆನ್ನಾಗಿದ್ದೀನಿ ಅಂತ ಹೆತ್ತವರಿಗೆ ಹೇಳಿದ್ದಾಳೆ. ಆದರೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಬಾಲಕಿ ಮೃತಪಟ್ಟಿದ್ದಾಳೆ. ಇದರಿಂದ ರೊಚ್ಚಿಗೆದ್ದ ಪೋಷಕರು ಪ್ರತಿಭಟನೆ ನಡೆಸಿದ್ದಾರೆ. ವೈದ್ಯರ ಬದಲಾಗಿ ವೈದ್ಯಕೀಯ ವಿದ್ಯಾರ್ಥಿಗಳು ಚಿಕಿತ್ಸೆ ನೀಡಿದ್ದೇ ಘಟನೆಗೆ ಕಾರಣ ಅಂತ ಅವರ ಆರೋಪ. ಈ ತನಿಖೆ ನಡೆಸಲಾಗುವುದು ಅಂತ SP ಮಲ್ಲಿಕಾರ್ಜುನ್ ಬಾಲ್ದಂಡಿಯವರು ಭರವಸೆ ಕೊಟ್ಟಿದ್ದಾರೆ. ಗುರುವಾರ ದಿನ ಆಫೀಸಿಂದ ಆಯ್ತು, ಒಂದು ನಮಗೆ ಕಣ್ಣಿಗೆ ನಿದ್ದೆ ಬರ್ಲಿಲ್ಲ. ನಾನು ಚಂದಾಗ ಎಂದ ನನ್ನ ಮಗಳು ಆಮೇಲೆ ಮಗು ಅಲ್ಲೇ ಬಿದ್ದು 4 ದಿನ ಆಗಿತ್ತು. ಬ್ಲಡ್ ಕ್ಲಾಟ್ಸ್ ಆಗಿ ಅಲ್ಲಿಂದ ಇನ್ಫೆಕ್ಷನ್ ಆಗಿ ಮಗುಗೆ ಬೇರೆ ಯಾವುದೇ ಇನ್ಫೆಕ್ಷನ್ ಇದ್ದು ರಕ್ತದಲ್ಲಿ, ಅದರಿಂದ ಇನ್ಫೆಕ್ಷನ್ ಆಗಿರ್ಬೋದು. ಓಟಿ ಮಾಡೋಕ್ಕೆ ಮುಂಚೆ ಟೈಮಲ್ಲಿ ನಾರ್ಮಲ್ ಆಗಿ ಇತ್ತು, ಬಟ್ ಆಮೇಲಿಂದ ಆ ಸ್ಟ್ರೆಸ್ ಮಗುವಿಗೆ ಸಾವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ನಾವು ಮಾತಾಡಿದ್ದೀವಿ. ಈ ಒಂದು ಸಾವಿಗೆ ಆರ್ಥೋಪೆಡಿಷಿಯನ್ ಇರ್ಬೋದು, ಬೇರೆ ಬೇರೆ ವೈದ್ಯರ ಒಂದು ಬ್ಲಡ್ ಇನ್ಫೆಕ್ಷನ್ ಆಗಿರಬಹುದು ಅಂತ ಅಂದರೆ ಬ್ಲಡ್ ಇನ್ಫೆಕ್ಷನ್ ಆಲ್ ಆಫ್ ಸಡನ್ ಆಗೋದಕ್ಕೆ ಒಂದು ಟೈಲ್ಸ್ ಬಿದ್ದರೆ ಇನ್ಫೆಕ್ಷನ್ ಆಗುತ್ತಾ? ಈಗ ನಾಯಿ ಕಡ್ತಾನೋ ಇಲಿ ಕಡ್ತಾನೋ ಏನೋ ಆದರೆ ಒಂದು ಇನ್ಫೆಕ್ಷನ್ ಅಂತ ಹೇಳ್ಬೋದು. ಟೈಲ್ಸ್ ಬಿದ್ದು ಯಾವ ಇನ್ಫೆಕ್ಷನ್ ಆಗುತ್ತೆ ಅಂದರೆ ಆಸ್ಪತ್ರೆಯಲ್ಲೇ ಏನೋ ಒಂದು ಎಡವಟ್ಟು ಆಗಿರಬೇಕು. ಅದರ ಹೊಣೆಗಾರ ಯಾರು ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕು. ಇಲ್ಲ ತೇಪೆ ಹಚ್ಕೊಂಡು ತಿಪ್ಪೆ ಸಾರಿಸ್ಕೊಂಡು ಓಡಾಡ್ತೀವಿ ಅಂತಂದರೆ ಅದಕ್ಕೆ
ಪರಿಣಾಮಗಳನ್ನ ಈಗ ರಿಪೋರ್ಟ್ ಬರಲಿ ಇರಿ, ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬರಲಿ, ಆ ನಂತರ ಗೊತ್ತಾಗುತ್ತೆ ಯಾರು ತಪ್ಪು ಅಂತ. ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾಕೆ ಈ ಟ್ರೈನಿಗಳನ್ನ ಬಿಡ್ತೀರಿ ಮುಂದಕ್ಕೆ? ಅವ್ರುಗಳ ಬ್ಯಾಂಡೇಜ್ ಕಟ್ಟೋಕ್ಕೂ ಒಂದು ಇಂಜೆಕ್ಷನ್ ಕೊಡೋದಕ್ಕೂ ಅಷ್ಟೇ ಸೂಕ್ತ, ಅವ್ರುಗಳನ್ನ ಮುಂದಕ್ಕೆ ಬಿಡಬಾರ್ದು ಅನ್ನೋದು ಗೊತ್ತಿಲ್ವಾ ನಿಮಗೆ? ಸುಮ್ಮನೆ ಆರೋಪ ಮಾಡಿಬಿಡ್ತಾರಾ? ಒಂದು ಬೆರಳು ಕಟ್ಟಾಗಿ ಒಂದು ಡೆತ್ ಆಗುತ್ತೆ ಅಂದರೆ ಏನು ಹುಡುಗಾಟನ? ಆಮೇಲೆ ಆ ಫ್ಯಾಮಿಲಿಗೆ ಇದ್ದಿದ್ದು 2 ಮಕ್ಕಳಲ್ಲಿ 6 ತಿಂಗಳು ಮಗು ಒಂದು ಕಳ್ಕೊಂಡಿದ್ರು ರೀಸೆಂಟಾಗಿ. ಈಗ ಇನ್ನೊಂದು ಮಗು ಹೋಯ್ತು, ಮಗುನೇ ಇಲ್ಲ ರೀ ಅವ್ರ ಮನೆಯಲ್ಲಿ. ನೀವಿಂಥ 1000 ಪೇಷಂಟ್ಗಳನ್ನ ನೋಡ್ತೀರಿ, ನಿಮ್ಗೆ ಯಾವ ಫೀಲಿಂಗ್ಸು ಇರಲ್ಲ. ಅವ್ರುಗಳಿಗೆ ಏನಾಗಬೇಕು? ಎಷ್ಟು ಹೊಟ್ಟೆ ಒರೆಸ್ತೀರಪ್ಪ? ಇನ್ನು ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿಚಾರದಲ್ಲಿ ರೈತರ ರೋಷಾಗ್ನಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ರಾಜಕೀಯ ರಂಪಾಟವು ಕೂಡ ಶುರುವಾಗಿದೆ. ಕಾಮಗಾರಿ ವಿರೋಧಿಸಿ ಪ್ರತಿಭಟನೆ ನಡೆಸಿದ್ದ ರೈತ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲಾಗಿದೆ. ನಿಷೇಧಾಜ್ಞೆ ಉಲ್ಲಂಘನೆ ಆರೋಪದಡಿ ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಇಬ್ಬರು ಸ್ವಾಮೀಜಿಗಳು ಸೇರಿದಂತೆ ಪ್ರತಿಭಟನಾಕಾರರ ವಿರುದ್ಧ ಎಫ್ಐಆರ್ ಹಾಕಲಾಗಿದೆ. 11 ಎಫ್ಐಆರ್ನಲ್ಲಿ 100ಕ್ಕೂ ಹೆಚ್ಚು ಹೋರಾಟಗಾರರ ಮೇಲೆ ಕೇಸ್ ದಾಖಲಾಗಿದೆ. ಡಿಕೆಶಿ ಕಾಲಿಗೆ ಬೇಕಾದರೂ ಬೀಳ್ತೀನಿ, ನನ್ನ ಮೇಲಿನ ಪ್ರೀತಿಗಾದರೂ ಈ ಯೋಜನೆ ಕೈಬಿಡುವಂತೆ ಸೋಮಣ್ಣ ಅವರು ಮನವಿ ಮಾಡಿಕೊಂಡಿದ್ದಾರೆ. ಡಿಕೆಶಿ ನಿರ್ಧಾರ ವಿರುದ್ಧ ಸ್ವಪಕ್ಷದಲ್ಲೇ ವಿರೋಧ ಕೂಡ ಕೇಳಿಬಂದಿದೆ. ಹಠಕ್ಕೆ ಬಿದ್ದು ರಾಮನಗರಕ್ಕೆ ಹೇಮಾವತಿ ನೀರು ಕೊಂಡೊಯ್ತಿದ್ದಾರೆ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಹೇಮಾವತಿ ಕಾಲುವೆ ಯೋಜನೆ ಪರವಾಗಿ ಕುಣಿಗಲ್ ಶಾಸಕ ರಂಗನಾಥ್ ಧ್ವನಿ ಎತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಇಟಗಿ ಕ್ರಾಸ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರ ಮೇಲೆ ಟ್ಯಾಂಕರ್ ಹರಿದು 3 ಮೃತಪಟ್ಟಿದ್ದು 6 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಲಬುರಗಿ ಜಿಲ್ಲೆಯ ರಾಮಚಂದ್ರ ಮಹೇಶ ರಾಮಣ್ಣ ಮೃತರು ಅಂತ ಗುರುತಿಸಲಾಗಿದೆ. ಟ್ಯಾಂಕರ್ ಡಿಕ್ಕಿಯ ರಭಸಕ್ಕೆ ರಸ್ತೆ ಮೇಲೆ ಮೃತದೇಹಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಪಘಾತದ ಬಳಿಕ ಟ್ಯಾಂಕರ್ ಕೂಡ ಮಗುಚಿ ಬಿದ್ದಿದ್ದು ಟ್ಯಾಂಕರ್ನಲ್ಲಿ ಸಿಕ್ಕಿದ್ದ ಚಾಲಕನನ್ನ ಪೊಲೀಸರು ಹೊರತೆಗೆದಿದ್ದಾರೆ. ಘಟನೆಗೆ ಚಾಲಕ ಮೊಬೈಲ್ ಬಳಸುತ್ತಿದ್ದೇ ಕಾರಣ ಅಂತ ಗೊತ್ತಾಗಿದೆ. ಪಾಕ್ ಸಂಸದ ಸೈಯದ್ ಅಲಿ ಜಾಫರ್ ಕೆಲವು ದಿನಗಳ ಹಿಂದೆ ಸಿಂಧೂ ನದಿ ನೀರಿನ ಒಪ್ಪಂದದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಈಗ ಭಾರತ ತಕ್ಕ ಉತ್ತರವನ್ನು ಕೊಟ್ಟಿದೆ. ಭಯೋತ್ಪಾದನೆ ಹರಡುತ್ತಾ ಸಿಂಧೂ ಜಲ ಒಪ್ಪಂದ ಉಲ್ಲಂಘಿಸಿ ಈಗ ನಮ್ಮನ್ನ ದೂಷಿಸಬೇಡಿ ಅಂತ ಸ್ಪಷ್ಟ ಸಂದೇಶ ಕೊಟ್ಟಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೇಶದ ಭದ್ರತೆ ವಿಚಾರದಲ್ಲಿ ಸರ್ಕಾರದಲ್ಲಿ ಇರುವವರು ಬಾಯಿ ಮುಚ್ಕೊಂಡಿರಬೇಕು, ನಮ್ಮ ವಿರೋಧಿಗಳನ್ನ ಓಡಿಸುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಸಮಿಷ್ಠಾ ಪನೋಲಿ ಬಂಧನ ಈಗ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ಬಾಲಿವುಡ್ ಖಾನ್ಗಳ ಬಗ್ಗೆ ವಿವಾದಾತ್ಮಕ ಪೋಸ್ಟ್ ಮಾಡಿದ್ದ ಆರೋಪದಲ್ಲಿ ಸಮಿಷ್ಠಾ ಪನೋಲಿ ಬಂಧಿಸಲಾಗಿದೆ. ಈ ವಿಚಾರವಾಗಿ ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೆ ಜಾತ್ಯತೀತದ ಪಾಠವನ್ನ ಮಾಡಿದ್ದಾರೆ. ಜಾತ್ಯತೀತತೆ ಎಂಬುದು ದ್ವಿಮುಖ ರಸ್ತೆಯಾಗಿರಬೇಕು. ಒಂದು ವೇಳೆ ಮುಸ್ಲಿಂ ಸಮುದಾಯದ ಪ್ರಭಾವಿ ವ್ಯಕ್ತಿಯೊಬ್ಬರು ಹಿಂದೂಗಳ ವಿರುದ್ಧ ಇದೇ ರೀತಿಯ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದರೆ ಅವರ ವಿರುದ್ಧವೂ ಪಶ್ಚಿಮ ಬಂಗಾಳ ಸರ್ಕಾರ ಇದೇ ರೀತಿ ಕ್ರಮ ತೆಗೆದುಕೊಳ್ತಿತ್ತ ಅಂತ ಪ್ರಶ್ನಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಮತ್ತಷ್ಟು ತಾರಕಕ್ಕೆ ಹೋಗ್ತಾ ಇದೆ. ಉಕ್ರೇನ್ ಮೇಲೆ ನಿನ್ನೆ ಒಂದೇ ದಿನ ರಷ್ಯಾ 472 ಡ್ರೋನ್ ದಾಳಿಯನ್ನು ನಡೆಸಿದೆ. ರಾಜಧಾನಿ ಕೀವ್ ಸೇರಿದಂತೆ 5 ನಗರಗಳ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಿದ್ದು 12 ಜನ ಮೃತಪಟ್ಟಿದ್ದಾರೆ. ಕಲಬುರಗಿಯ ಡಿಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಬಿಜೆಪಿ ಎಂಎಲ್ಸಿ ರವಿಕುಮಾರ್ಗೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ 2ನೇ ನೋಟಿಸ್ ಅನ್ನು ಕೊಡಲಾಗಿದೆ. ಮೇ 24ರಂದು ನಡೆದಂತಹ ಕಲಬುರಗಿ ಚಲೋ ವೇಳೆ ಡಿಸಿ ಪಾಕಿಸ್ತಾನದಿಂದ ಬಂದಿದ್ದಾರಾ ಅಂತ ರವಿಕುಮಾರ್ ಹೇಳಿದ್ರು. ಈ ವಿರುದ್ಧವಾಗಿ ಕೇಸ್ ದಾಖಲಾಗಿದ್ದು ಈಗ ಕೋರ್ಟ್ ಸೂಚನೆ ಮೇರೆಗೆ ನಾಳೆ ವಿಚಾರಣೆ ನಡೆಯುತ್ತೆ. ಟೀಂ ಇಂಡಿಯಾದ ಯುವ ಕ್ರಿಕೆಟಿಗ ರಿಂಕು ಸಿಂಗ್ ಹೊಸ ಇನ್ನಿಂಗ್ಸ್ ಅನ್ನು ಆರಂಭಿಸಲು ಸಜ್ಜಾಗಿದ್ದಾರೆ. ಸಂಸದೆ ಜೊತೆ ರಿಂಕು ಸಿಂಗ್ ಮದುವೆ ಫಿಕ್ಸ್ ಆಗಿದೆ. ಉತ್ತರ ಪ್ರದೇಶ ಸಮಾಜವಾದಿ ಪಕ್ಷದ ಸಂಸದೆ ಪ್ರಿಯಾ ಸಿರೋಜ್ ಜೊತೆ ರಿಂಕು ಸಿಂಗ್ ಹೊಸ ಜೀವನ ಆರಂಭಿಸಲು ಮುಂದಾಗಿದ್ದಾರೆ. ಜೂನ್ 8ಕ್ಕೆ ಲಕ್ನೋದಲ್ಲಿ ನಿಶ್ಚಿತಾರ್ಥ ನೆರವೇರಲಿದೆ.